ಯಾಕೆ ರಾಯರ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ? ಯಾಕೆ ರಾಯರು ನುಡಿಯುವಂಥ ಪ್ರತಿಯೊಂದು ಮಾತು, ಪ್ರತಿಯೊಂದು ಅಕ್ಷರವೂ ಕೂಡ ಸತ್ಯವೇ ಆಗಿರುತ್ತೆ? ಯಾಕೆ ರಾಯರು ಅಂದರೆ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ರಾಯರು ಅಂದರೆ ಯಾಕೆ ಎಲ್ಲರಿಗೂ ಕೂಡ ಅಷ್ಟೊಂದು ಪ್ರೀತಿ, ನಂಬಿಕೆ ಮತ್ತು ಭಕ್ತಿ ಅಂತ ಅಂದರೆ, ರಾಯರಿಗೆ ಒಂದಿನ ಅವರ ಗುರುಗಳ ಆಜ್ಞೆ ಆಗುತ್ತೆ, ನೀವು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಅಂತ. ಆಗ ರಾಯರು ತುಂಬಾ ನೋವಿಗೊಳಗಾಗ್ತಾರೆ. ಯಾಕಂತ ಅಂದರೆ ರಾಯರಿಗೆ ಮದುವೆ ಆಗಿರುತ್ತೆ, ಮದುವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಅಲ್ಲಿವರೆಗೂ ಕೂಡ ರಾಯರು ವೆಂಕಟನಾಥನಾಗಿರ್ತಾರೆ. ಅಂದರೆ ರಾಯರ ಮೊದಲ ಹೆಸರು ವೆಂಕಟನಾಥ. ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ಅವರಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅಂತ, ಶ್ರೀ ಗುರು ರಾಘವೇಂದ್ರ ತೀರ್ಥರು ಅಂತ ಹೆಸರು ಬರುತ್ತೆ. ಅಲ್ಲಿವರೆಗೂ ಕೂಡ ಅವರ ನಾಮ ವೆಂಕಟನಾಥನಾಗಿಯೇ ಇರುತ್ತೆ. ಆಗ ಅದರಿಂದ ಏನು ಮಾಡ್ತಾರೆ, ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ಬಿಟ್ರೆ ನನ್ನ ಹೆಂಡತಿ ಮಗುವನ್ನು ನೋಡ್ಕೊಳ್ಳೋರು ಯಾರು? ಅವ್ರು ನನ್ನ ಮೇಲೆ ಅಪಾರವಾದ ಒಂದು ಪ್ರೀತಿ, ಕಾಳಜಿ, ನಂಬಿಕೆನ ಇಟ್ಕೊಂಡಿದ್ದಾರೆ. ನಾನಿಲ್ಲ ಅಂದರೆ